ಎಲ್ರಿಗೂ ನಮಸ್ಕಾರ. ನಮ್ಮ ಶಾಲಾ ಮಾನ್ಯತೆ ವಿಷಯವಾಗಿ ಇವತ್ತು ವಿಶೇಷ ಸದನ ಸಮಿತಿಯಲ್ಲಿ ಚರ್ಚೆ ಆಗಿದೆ. ನಾನು, ಸಂಕನೂರವರು, ಶ್ರೀನಿವಾಸ್ ಅವರು, ವಿವೇಕಾನಂದ್ ಅವರು, ಅಲ್ಲಿಂದ ನಮೋಸಿ ಅವರು, ಬಲ್ಕೇಶ್ ಬಾನು ಮೇಡಮ್ ಅವರು ನಾವೆಲ್ಲ ಸೇರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಭಾಳಷ್ಟು ವಿಷಯದಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಅದರಂತೆ ಶಾಲಾ ನಮ್ಮ ಶಿಕ್ಷಣ ಇಲಾಖೆ ಕೂಡಲೇ ಅದನ್ನು ಕೆಲಸನ ಮಾಡ್ತಾರೆ. ಅದು ಫೈರ್ ವಿಷಯದಲ್ಲಿರ್ಬೋದು, ಬಿಲ್ಡಿಂಗ್ ಸೇಫ್ಟಿ ವಿಷಯ ಇರ್ಬೋದು, ಮತ್ತು ಕನ್ವರ್ಷನ್, ಲ್ಯಾಂಡ್ ಕನ್ವರ್ಷನ್, ಇನ್ನಿತರೆ ವಿಷಯಗಳಲ್ಲಿ ಭಾಳಷ್ಟು ರಿಲ್ಯಾಕ್ಸನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ತೀರ್ಮಾನ ಆಗಿ ಅಧಿಕಾರಿಗಳು ಒಪ್ಕೊಂಡು ಹೋಗಿದ್ದಾರೆ. ಅದರಂತೆ ಇನ್ನೇನು ಕೆಲವೇ ದಿನಗಳಲ್ಲಿ, 2-3 ದಿವಸದಲ್ಲಿ ಈ ಆದೇಶ ಬರುತ್ತೆ ಅಂತೇಳಿ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅನುದಾನಿತ ಮತ್ತು ಅನುರಹಿತ ಶಾಲೆಯ ಆಡಳಿತ ಮಂಡಳಿ ಇದೆಲ್ಲ ಸದುಪಯೋಗಪಡಿಸ್ಕೊಂಡು ನಮ್ಮ ಶಾಲೆಯ SLC ವಿದ್ಯಾರ್ಥಿಗಳನ್ನು ಕೂರಿಸಲಿಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸದನ ಸಮಿತಿಯ ಪರವಾಗಿ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದಂಥ ಆರ್ಥಿಕ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ವಿಶೇಷ ಬರ್ರಿ. ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆ ಕಾಲೇಜುಗಳ ಆಡಳಿತ ಮಂಡಳಿಯವರಿಗೆ ಮತ್ತು ಶಿಕ್ಷಕರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದೀಗ ಸದನ ಸಮಿತಿಯ ಅಧ್ಯಕ್ಷರು, ಸ್ನೇಹಿತರಾಗಿರ್ತಕ್ಕಂಥ ಪುಟ್ಟಣ್ಣವರು ಹೇಳಿದ ಹಾಗೆ ವಿಶೇಷವಾಗಿ ಬಿಲ್ಡಿಂಗ್ ಸೇಫ್ಟಿ ಮತ್ತು ಫೈರ್ ಸೇಫ್ಟಿ ಸರ್ಟಿಫಿಕೇಟ್ಸ್ ಅದನ್ನ ಮತ್ತು ಕನ್ವರ್ಷನ್, ಲ್ಯಾಂಡ್ ಕನ್ವರ್ಷನ್, ಈ 3 ವಿಷಯಗಳ ಬಗ್ಗೆ ಏನು ಬಹಳಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಮಾಡಿದ್ರು, ಅವನ್ನೆಲ್ಲವುಗಳನ್ನ ಸರಳೀಕರಣ ಮಾಡಲಿಕ್ಕೆ ಬಹಳಷ್ಟು ಇವತ್ತು ನಾವು ಗೃಹ ಇಲಾಖೆ ಜೊತೆಗೆ ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು, ಕೋಆಪರೇಟಿವ್ ಡಿಪಾರ್ಟ್ಮೆಂಟು ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಕರೆಸಿ ಚರ್ಚೆ ಮಾಡೀವಿ. ಅವರೆಲ್ಲ ಸರಳೀಕರಣ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಅನುದಾನ ರಹಿತ ಶಾಲಾ ಕಾಲೇಜುಗಳು ಯಾವ ಆತಂಕ ಒಳಗಾಗಬಾರ್ದು. ಮಕ್ಕಳಿಗೆ ಪರೀಕ್ಷೆ ದೃಷ್ಟಿಯಿಂದ ಯಾವುದೂ ಇಲಾಖೆಯವರು ಹೀಗಾಗಿ ಎಲ್ಲ ಆಡಳಿತ ಮಂಡಳಿಯವರು ಯಾವ ಆತಂಕಕ್ಕೆ ಒಳಗಾಗಬಾರ್ದು ಅಂತ ಮತ್ತೊಮ್ಮೆ ನಾವು ಕೇಳ್ಬೋದು. ಭೋಗಿ ಮತ್ತೆ ಮಕರ ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಇವತ್ತು ನಮ್ಮ ಹಿರಿಯರಂತ ಪುಟ್ಟಣ್ಣವರ ನೇತೃತ್ವದಲ್ಲಿ ಸದನ ಸಮಿತಿ ನಡೀತು. 9 ಜನರ ಸಮಿತಿಯಲ್ಲಿ ಈಗಾಗಲೇ ಇದು 4-5ನೇ ಸಭೆ ಅಂತ ಭಾವಿಸಿ ಸಂಬಂಧಪಟ್ಟ ಇಲಾಖಾ ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಯಾರಿದ್ರು ಅವರ ಸಮ್ಮುಖದಲ್ಲಿ ಇವತ್ತು ಲ್ಯಾಂಡ್ ವಿಚಾರಕ್ಕಿರ್ಬೋದು, ಕನ್ವರ್ಷನ್ ವಿಚಾರಕ್ಕಿರ್ಬೋದು, ಅಥವಾ ಫೈರ್ ಸೇಫ್ಟಿ ವಿಚಾರಕ್ಕಿರ್ಬೋದು, ಬಿಲ್ಡಿಂಗ್ ಸೇಫ್ಟಿ ವಿಚಾರಕ್ಕಿರ್ಬೋದು, ಅವರಿಂದ ಅವರು ಯಾವ ಥರ ಸರಳೀಕರಣ ಮಾಡಲಿಕ್ಕೆ ಏನೇನು ಕಾನೂನುಬದ್ಧವಾಗಿ ಮಾಡಿದ್ದಾರೆ, ಅದರಲ್ಲಿ ಇನ್ನೂ ಸರಳೀಕರಣ ಮಾಡಿ ಯಾವುದೇ ಮ್ಯಾನೇಜ್ಮೆಂಟ್ಸ್ಗೆ ಒತ್ತಡ ಮತ್ತು ಹೆಚ್ಚು ಆತಂಕ ಆಗದೆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ನಿರ್ಣಯಗಳನ್ನು ಕೈಗೊಳ್ತಾ ಇದ್ದೇವೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರ ಬರುತ್ತೆ. ಹಾಗಾಗಿ ಇವತ್ತು ಸದನ ಸಮಿತಿಯವರು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಥರ ಇದನ್ನು ಸರಳೀಕರಣಕ್ಕೋಸ್ಕರವಾಗಿ ಯಾವ ಥರ ಕಾನೂನುಗಳನ್ನು ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಆದೇಶಗಳನ್ನು ಮಾಡ್ಕೊಂಡಿದ್ದಾರೆ, ಅದನ್ನೂ ಸಹ ತರಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಪರಿಶೀಲನೆ ಆಗಿದೆ. ಹಾಗಾಗಿ ಇವತ್ತು ಫೈರ್ ಸೇಫ್ಟಿ ಮತ್ತು ಬಿಲ್ಡಿಂಗ್ ಸೇಫ್ಟಿ ವಿಚಾರವಾಗಿ ಇನ್ನೂ ಸುದೀರ್ಘ ಚರ್ಚೆ ಆಗಿದ್ದು, ಮತ್ತೊಮ್ಮೆ ಅವರ ACS ಅಥವಾ ಕಾರ್ಯದರ್ಶಿಗಳು ಅಥವಾ ಅಡಿಷನಲ್ ಚೀಫ್ ಸೆಕ್ರೆಟರೀಸ್ ಯಾರಿದ್ದಾರೆ ಅವ್ರನ್ನ ಕರೆಸಿ ಮತ್ತೊಂದು ಸಭೆ ಮಾಡೋ ನಿಟ್ಟಿನಲ್ಲಿ ಅಧ್ಯಕ್ಷರು ಆದೇಶ ಹೊರಡಿಸಿದ್ದಾರೆ. ಮತ್ತೊಂದು ಸಭೆ ಆದ ನಂತರ ಈ ಸರಳೀಕರಣ ರೂಪದ ಏನು ಇದೆ ನವೀಕರಣದ ವಿಚಾರವಾಗಿ ಅದು ಆದೇಶ ಹೊರಬರುತ್ತೆ. ಹಾಗಾಗಿ ಆತಂಕ ಪಡೋದು ಬೇಡ. ಮತ್ತೊಮ್ಮೆ ನಿಮಗೆಲ್ಲ ಮಕರ ಸಂಕ್ರಾಂತಿ ಶುಭಾಶಯಗಳನ್ನು ಹೇಳ್ತಾ ಶುಭವಾಗಲಿ ಅಂತಿದ್ದೇನೆ. ಧನ್ಯವಾದಗಳು. ಎಲ್ಲ ರಾಜ್ಯದ ಜನತೆಗೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವಿಶೇಷವಾಗಿ ಶಾಲಾ ಕಾಲೇಜಿಗೆ ಸಂಬಂಧಪಟ್ಟಂತೆ ಗುರುಗಳಾಗಲಿ, ಮ್ಯಾನೇಜ್ಮೆಂಟ್ಗಳಿಗಾಗಲಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ, ಕಳೆದ 3-4 ತಿಂಗಳಿಂದ ಪುಟ್ಟಣ್ಣವರ ನೇತೃತ್ವದಲ್ಲಿ ಫೈರ್ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ ಮತ್ತು ಕನ್ವರ್ಷನ್ ಇತ್ಯಾದಿ ಈ ವಿಚಾರಕ್ಕೆ ಸಿಂಪ್ಲಿಫೈ ಆಗಬೇಕು ಅಂತ ಅನ್ನುವಂಥ ಉದ್ದೇಶ ಇಟ್ಕೊಂಡು ಪುಟ್ಟಣ್ಣವರ ನೇತೃತ್ವದ ಒಂದು ಸಮಿತಿಯನ್ನು ಇಲಾಖೆ ರಚನೆ ಮಾಡಿದೆ. ಈಗಾಗಲೇ ಅನೇಕ ಮೀಟಿಂಗ್ಗಳನ್ನಾಗಿದ್ದಾವೆ. ನಮ್ಮ ಉದ್ದೇಶ ಇಷ್ಟೇ, ಯಾರು ಸರ್ಕಾರ ಮಾಡ್ತಾ ಇರುವಂಥ ಕೆಲಸ ಇವತ್ತು ಪ್ರೈವೇಟ್ ಮ್ಯಾನೇಜ್ಮೆಂಟ್ದವ್ರು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ
ಶಿಕ್ಷಣವನ್ನು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ನಾವು ಯಾವ ರೀತಿಯ ತೊಂದರೆಯನ್ನು ಕೊಡಬಾರ್ದು ಅಂತೇಳಿ ಸಿಂಪ್ಲಿಫೈ ಆಗಬೇಕು. ಬಹಳ ಕಟ್ಟುನಿಟ್ಟಿನ ನಿಯಮ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಕರಪ್ಷನ್ ಕೂಡ ಇದೆ ಅಂತ ಹೇಳಬೇಕಾಗುತ್ತೆ. ಇದನ್ನು ಸರಳೀಕರಣಗೊಳಿಸಿ ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ನಾನು ಹೇಳಿದ್ದೇವೆ. ಇವತ್ತು ಟು ಸಮ್ ಎಕ್ಸ್ಟೆಂಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಪ್ರಪೋಸಲ್ಸ್ ಬಂದಿದೆ ಇಲಾಖೆಯಿಂದ. ಅದು ರೆವಿನ್ಯೂ ಇರಲಿ, ಕೋಆಪರೇಟಿವ್ ಇರಲಿ, ಫೈರ್ ಇರಲಿ, PWD ಇರಲಿ, ಅವರೆಲ್ಲರ ಕಡೆಯಿಂದ ಇಲ್ಲ ಹೌದು ನಾವು ಇದನ್ನು ಮಾಡ್ತೀವಿ ಅಂತ ಒಪ್ಪಿದ್ದಾರೆ. ಇನ್ನೂ ಒಂದೆರಡು ಮೀಟಿಂಗಲ್ಲಿ ನನಗನ್ಸುತ್ತೆ ವಿಲ್ ಕಮ್ ಟು ಅ ಕನ್ಕ್ಲೂಷನ್. ಸಿಂಪ್ಲಿಫೈ ಮಾಡೋವಂಥದ್ದೇ ನಮ್ಮ ಉದ್ದೇಶ. ಅದು ಈ ಸಮಿತಿ ಪುಟ್ಟಣ್ಣವರ ಮತ್ತು ನಾವೆಲ್ಲರೂ ಸೇರಿ ಸಿಂಪ್ಲಿಫೈ ಮಾಡಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಕೊಡಬೇಕು ಅಂತನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಕ್ರಮವನ್ನು ವಹಿಸ್ಲಿಕ್ಕೆ ಒಂದು ಹಂತಕ್ಕೆ ಬಂದಿದ್ದೇವೆ. ಖಂಡಿತ ವಿಲ್ ಜಸ್ಟಿಫೈ ದಟ್, ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ.